ಓದಬೇಕಾದ್ರೆ ನಮ್ಮ ಮನೆ ಹತ್ರ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾಯಿದ್ರು. ಆರ್ಗನೈಸ್ ಮಾಡಿದ್ದ ಟೀಮ್ ಎಲ್ಲ ಅಂಬೇಡ್ಕರ್ ರೈಟ್ನ ಇದು ಹೊಗಳ್ತಾ ಇದ್ರು, ಮತ್ತು ಅವ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು, ಮತ್ತು ಅವ್ರ ಬಗ್ಗೆ ಜಾಸ್ತಿ ಹೇಳ್ತಾಯಿದ್ರು ಅವ್ರ ಭಾಷಣಗಳಲ್ಲಿ, ಅದು ಇದೆಲ್ಲ. ಅದಾದಮೇಲೆ ನನಗೆ ಅಂಬೇಡ್ಕರ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸೊ ಅಂಬೇಡ್ಕರ್ನ ಓದಬೇಕು ಆ ಥರ ಎಲ್ಲ ಅಂತ ಅನ್ನಿಸ್ತು. ಪ್ರತಿ ಸಾರಿ ಅವ್ರ ಪ್ರತಿಮೆ ನೋಡಿದಾಗ ನಾನು ಅವ್ರ ಪ್ರತಿಮೆ ಮುಂದೆ ಅಥವಾ ಫೋಟೋ ಮುಂದೆ ನಿಂತ್ಕೊಂಡು ಒಂದು ಸ್ಮೈಲ್ ಕೊಡ್ತೀನಿ. ಸ್ಮೈಲ್ ಕೊಡ್ತೀನಿ, ಹಂಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತೀನಿ, ಅಥವಾ ಹಾಯ್ ಬಾಸ್ ಅಂತ ಹೇಳ್ತೀನಿ, ಅಥವಾ ಹಾಯ್ ಅಂತ ಹೇಳ್ತೀನಿ. ಆ ಹಾಯ್ ಅಂತ ಹೇಳಾದ್ಮೇಲೆ ಹಂಗೆ ಸ್ವಲ್ಪ ಮುಂದೆ ಹೋಗ್ತೀನಿ ಅಷ್ಟೇ. ಅಂದರೆ ಅದೊಂದಿದೆ ಅಂದರೆ ಫ್ರೆಂಡ್ಶಿಪ್ ಥರ, ಅಂದರೆ ಹಾಯ್ ಹೇಳೋದು, ಮುಂದೆ ಹೋಗೋದು, ಆ ಥರ ಎಲ್ಲ ಅನಿಸುತ್ತೆ. ಹೀಗೆ ಒಂದು ಕಡೆ ನಾನು ಮನೆ ಬಾಡಿಗೆ ಕೇಳಲಿಕ್ಕೆ ಹೋದಾಗ ಅವರು ಒಪ್ಕೊಂಡಿದ್ರು. ಆ ಸಮಯದಲ್ಲಿ ಅದೇ ಖುಷಿನಲ್ಲಿ ಈ ಒಂದು ಕೋಣೆ ನಾನು ಅಂಬೇಡ್ಕರ್ನ ಕೋಣೆ ಅಂಥೇಳಿ ಮಾಡ್ಕೊತೀನಿ ಅಂತ ಹೇಳಿದೆ. ಅದನ್ನು ಕೇಳಿದಂತಹ ಆ ಮನೆ ಓನರ್, ಇವರು SC ಜನಾಂಗದವರು, SC ದಲಿತರು ಇವರು ಅಂತ ಹೇಳಿ ಆ ಮನೆ ಕೊಡಲಿಕ್ಕೆ ನಿರಾಕರಣೆ ಮಾಡಿಬಿಡ್ತಾರೆ. ಮನೆಯಲ್ಲಿ ಅಂಬೇಡ್ಕರ್ನ ಫೋಟೋ ಇಟ್ಟಾಗಿರ್ಬೋದು, ಅಪ್ಪ ಅದನ್ನು ತೆಗಿ ಅಂತ ಹೇಳ್ತಾರೆ. ನನ್ನ ಕಣ್ಣಿಗೆ ಕಾಣ್ದಂಗೆ ಎತ್ತಿಟ್ಬಿಡ್ತಾರೆ. ಬಸ್ಗಳಲ್ಲಿ ಹೋಗ್ಬೇಕಾದ್ರೆ ಅಂಬೇಡ್ಕರ್ನ ಪ್ರತಿಮೆಗಳನ್ನ ಕಾಣ್ತೀವಿ, ಪುಸ್ತಕ ಹಿಡ್ಕೊಂಡು ನಮಗೊಂದು ದಿಕ್ಕನ್ನು ತೋರಿಸ್ತಿರ್ತಾರೆ. ನಾನು ಇಷ್ಟು ಆರಾಮವಾಗಿ ಜೀವನ ಮಾಡ್ತಿದ್ದೀನಿ, ನಾನು ಎಲ್ಲ ಹಕ್ಕುಗಳನ್ನ ಪಡ್ಕೊತಿದ್ದೀನಿ, ವೃತ್ತಿ ಜೀವನವನ್ನು ನಾನು ಕಂಡುಕೊಂಡಿದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ, ನಾನು ಎಲ್ಲೋ ಒಂದು ಕಡೆ ಘನತೆ ಗೌರವದಿಂದ ಬದುಕ್ತಾ ಇದ್ದೀನಿ ಅಂತಂದರೆ ಅದು ಅಂಬೇಡ್ಕರ್ರೇ ಕಾರಣ ಆಗಿರ್ತಾರೆ. ನಮ್ಮಂಥ ಎಜುಕೇಟೆಡ್ ಸ್ವಲ್ಪ ಫೈನಾನ್ಷಿಯಲ್ ಎಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಇವತ್ತು ನಾನು ಬಾಬಾ ಸಾಹೇಬ್ ಫೋಟೋ ಮಾಡೇ ಇಲ್ಲ. ಯಾರು ರೋಡ್ ಎಂಡಲ್ಲಿ ಬಾಬಾ ಸಾಹೇಬ್ ಫೋಟೋ ಇಟ್ಟು ಬದುಕಿಸಿದಾರೋ, ಅವ್ರ ಬುಕ್ಸ್, ಯೋಚನೆ, ಅವ್ರ ಫಿಲಾಸಫಿ, ಪಾಲಿಟಿಕ್ಸ್ನ ಬದುಕಿಸಿಟ್ಟಿದ್ದಾರೆ. ಈಗ ಅವರಿಂದ ನಾವು ಆ್ಯಕ್ಚುಲಿ ಯೋಚನೆಗಳ ಮುಂದೆ ತೊಗೊಂಡೋಗೋ ಥರ ಆಗಿದೆ. ಅಂಬೇಡ್ಕರ ಯಾರು ಅಂಬೇಡ್ಕರ ತಲೆ ಎತ್ತಿ ನೋಡಿರೋ